ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಫಿಲ್ಟರ್ ಕಾಫಿನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕಾಫಿ ಫಿಲ್ಟರ್ ಮಾಡುವಂತಹ ಯೂನಿಟ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ 4 ಕಂಪಾರ್ಟ್ಮೆಂಟ್ ಬರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಟ್ಯಾಪಿಂಗ್ ಯೂನಿಟ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಹೋಲ್ಸ್ ಇದೆ. ಈ ಸಣ್ಣ ಸಣ್ಣ ಹೋಲ್ಸ್ನಲ್ಲಿ ನಾವು ಕಾಫಿ ಫಿಲ್ಟರ್ ಮಾಡೋದು ಕೆಳಗಿನ ಭಾಗದಕ್ಕೆ ಹೋಗ್ಬಿಟ್ಟು ನೀಟಾಗಿ ಶೇಖರಣೆ ಆಗುತ್ತೆ. ಇಲ್ಲಿ ನಾನು ಮಾಲ್ಗುಡಿ ಅವರ ಕಾಫಿ ಫಿಲ್ಟರ್ ಪೌಡರ್ನ ತಗೊಂಡಿದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾರು ಸಹ ಫಿಲ್ಟರ್ ಕಾಫಿಗೆ ಬ್ರೂ ಅಥವಾ ನೆಸ್ಕೆಫೆಯನ್ನು ಬಳಸಬೇಡಿ. ನಾನಿಲ್ಲಿ ಎಲ್ಲರಿಗೂ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ನಂದಿನಿ ಶುಭಂ ಹಾಲನ್ನ ಬಳಸಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಾಫಿ ಫಿಲ್ಟರ್ ಮೇಲ್ಗಡೆ ಪೋರ್ಷನ್ಗೆ ನಾನಿಲ್ಲಿ 3 ಟೀ ಸ್ಪೂನ್ನಷ್ಟು ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ನಾನಿಲ್ಲಿ ಮಾಡ್ಕೊತಾ ಇರೋದು ಇಬ್ಬರಿಗೆ ಅಷ್ಟೇ, ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತ ಹೇಳ್ಬಿಟ್ಟು ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಟ್ರಾಂಗ್ ಬೇಡ ಅನ್ನೋ ಹಾಗಿದ್ರೆ ನೀವು 2 ಸ್ಪೂನ್ನ ಬಳಸ್ಕೊಳ್ಬಹುದು. ನಾನು ಕಾಫಿ ಯಾವುದರಲ್ಲಿ ಕುಡಿತೀವಿ ಆ ಲೋಟದಲ್ಲಿ ನಾನು 1.5 ಲೋಟದಷ್ಟು ನೀರನ್ನ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ನೀರನ್ನು ತುಂಬ ಕಾಯಿಸ್ಕೊಳ್ಳೋಕೆ ಹೋಗಬಾರ್ದು. ಗುಳ್ಳೆ 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 ಬಂದ್ಬಿಟ್ಟು ಅದನ್ನು ಗುಳ್ಳೆ ಥರ ಬಂದರೆ ಸಾಕು. ಅಲ್ಲಿಗೆ ನೀರನ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಕಾಫಿ ಪೌಡರ್ ಹಾಕಿಟ್ಕೊಂಡಿರುವಂಥ ಇದಕ್ಕೆ ನಾನು ನೀರನ್ನ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀರನ್ನ ಹಾಕಿಬಿಟ್ಟು ಮ್ಯಾಕ್ಸಿಮಮ್ ಅಂದರೂ 20 to 30 ಮಿನಿಟ್ಸ್ ಆದರೂ ನಾವು ಅದನ್ನು ಕಾಫಿ ಫಿಲ್ಟರ್ ಆಗೋದಕ್ಕೆ ಬಿಟ್ಬಿಡಬೇಕು. ಇಲ್ಲಿ ನಾನು 1 ಲೋಟ ಗಟ್ಟಿ ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನ ಹಾಕ್ಬಿಟ್ಟು ಹಾಲನ್ನು ಸಹ ಕಾಯಿಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಫಿಲ್ಟರ್ ಮಾಡಿರುವಂಥ ಕಾಫಿ ಎಷ್ಟು ಚೆನ್ನಾಗಿ ಶೇಖರಣೆ ಆಗಿದೆ. ನಾನು ಇದನ್ನು 20 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಸೊ ಇದನ್ನು ನಾವು ನಮ್ಮ ಅನುಗುಣಕ್ಕೆ ತಕ್ಕಂತೆ ನಾವು ಕಾಫಿಯನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಮೊದಲು ಒಂದು ಲೋಟಕ್ಕೆ 1/4 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ನಾನು ಫಿಲ್ಟರ್ ಕಾಫಿ ಏನು ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಕಾಯಿಸಿ ಇಟ್ಕೊಂಡಿದ್ವಲ್ಲ ಆ ಹಾಲನ್ನ ಇದಕ್ಕೆ ನಾನೀಗ ಹಾಕೊಳ್ತಾ ಇದ್ದೀನಿ. ಈ ಥರ ಫಿಲ್ಟರ್ ಕಾಫಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ಟು ಸೇಮ್ ನೀವು ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಕುಡಿತೀರಾ ಅದೇ ಥರ ಟೇಸ್ಟ್ ಇರುತ್ತೆ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.